ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಟೆಕ್ನಾಲಜಿ ಕನ್ನಡ. ನಾನು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ OnePlus ಬುಲೆಟ್ ವೈರ್ಲೆಸ್ ಝಡ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನ್ನ ಹತ್ರ ಬಾಕ್ಸ್ ಇದೆ. ಈಗ ಇದರ ಅನ್ಬಾಕ್ಸಿಂಗ್ ಮಾಡಿ ಬಾಕ್ಸ್ ಒಳಗೆ ಏನೇನು ಕಂಟೆಂಟ್ ಇದೆ ಮತ್ತು ಈ ಇಯರ್ಫೋನ್ ಹೇಗಿದೆ, ಅದು ಯಾವ ರೀತಿಯಾಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಮಾಡ್ಬೋದು. ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ ಎಲ್ಲ ಕಡೆ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಏನಿದೆ ಅಲ್ಲಿಗೆ ಫಾಲೋ ಮಾಡಿ. ಮತ್ತು ಈ ಇಯರ್ಫೋನ್ OnePlus ಬುಲೆಟ್ ವೈರ್ಲೆಸ್ 2 ಅಂತ ಒಂದು ಲಾಂಚ್ ಆಗಿತ್ತು. ಅದು ನಿಮಗೆ OnePlus 7 ಸ್ಮಾರ್ಟ್ಫೋನ್ ಸೀರೀಸ್ ಲಾಂಚ್ ಆಗಬೇಕಾದ್ರೆ ಆ ಇಯರ್ಫೋನ್ ಕೂಡ ಲಾಂಚ್ ಮಾಡಿದರು. ಈಗ ಈ ಇಯರ್ಫೋನ್ ಕೂಡ ಅದರದ್ದೇ ಮುಂದಿನ ವರ್ಷನ್ ಆಗಿರೋದು. ಬಟ್ ನಿಮಗೆ ಈ ಇಯರ್ಫೋನ್ ತುಂಬ ಕಡಿಮೆ ಬೆಲೆಯಲ್ಲಿ ಆ ಇಯರ್ಫೋನ್ ಯಾವ ರೀತಿ ಸ್ಪೆಸಿಫಿಕೇಶನ್ ಹೊಂದಿತ್ತು ಅದೇ ರೀತಿ ಕೆಲವೊಂದು ಸ್ಪೆಸಿಫಿಕೇಶನ್ ನಿಮಗೆ ಈ ಇಯರ್ಫೋನಲ್ಲಿ ಕೂಡ ಕೊಟ್ಟಿದ್ದಾರೆ. ಬನ್ನಿ, ಇನ್ನೂ ಏನೇನು ಒಳ್ಳೆ ಸ್ಪೆಸಿಫಿಕೇಶನ್ ಈ ಇಯರ್ಫೋನಲ್ಲಿ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ಅದಕ್ಕಿಂತ ದುಡ್ಡು ಕಟ್ಟಬೇಕಾಗಿಲ್ಲ. ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನಕ್ಕೆ ತಡ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. Two hours later. 2,000 years later. ನೋಡ್ಬೋದು, ಬಾಕ್ಸ್ ನಿಮಗೆ ಈ ರೀತಿ ನೋಡಲು ಸಿಗುತ್ತೆ. ಲೆಫ್ಟ್ ಮತ್ತು ರೈಟ್ ಎರಡೂ ಸೈಡ್ ನಿಮಗೆ ಬುಲೆಟ್ ವೈರ್ಲೆಸ್ ಝಡ್ ಅಂತ ಬರೆದಿದ್ದಾರೆ. ಇನ್ನು ಕೆಳಗಡೆ ಮತ್ತು ಮೇಲ್ಗಡೆ ಏನು ಕೂಡ ನೀಡ್ತಾ ಇಲ್ಲ. ಇನ್ನು ಹಿಂದ್ಗಡೆ ನೋಡೋದಾದರೆ, ಹಿಂದ್ಗಡೆ ಇದರ ಮೇನ್ ಫೀಚರ್ ಆದ ಹಲವಾರು ಫೀಚರ್ಸ್ಗಳೊಳಗೆ ನಿಮಗೆ ನೀಡ್ತಾ ಇದ್ದಾರೆ. ನೋಡ್ಬೋದು, ನಿಮಗೆ ಎಲ್ಲ ಫೀಚರ್ನ ಹೈಲೈಟ್ ಬರೆದಿದ್ದಾರೆ. ಇನ್ನು ಕೆಳಗಡೆದಾದರೆ ಇದರ ಪ್ರೈಸ್ ಮತ್ತು ಯಾವ ದೇಶದ್ದು ಅಂತ ಎಲ್ಲ ಇದರೊಳಗೆ ಕೊಟ್ಟಿದ್ದಾರೆ. ಇನ್ನು ಬನ್ನಿ ಇದರ ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡಿಕೊಳ್ಳಿ. ನೋಡ್ಬೋದು, ನಿಮಗೆ ಈ ರೀತಿ ನೋಡಲು ಸಿಗುತ್ತೆ. ಇಲ್ಲಾಂದ್ರೆ ಇಮೇಜ್ ಇದರೊಳಗೆ ನೀಡ್ತಾ ಇದ್ದಾರೆ. ಇದನ್ನು ಸೈಡ್ಗೆ ನಾನು ಇನ್ನು ಒಳಗೆ ಏನಿದೆ ನೋಡಿದ್ರೆ, ಒಳಗೆ ಓಪನ್ ಮಾಡಿದ್ಮೇಲೆ ನಿಮಗೆ ನೋಡ್ಬೋದು ನೆವರ್ ಸೆಟಲ್ ಅಂತ ಅವರ ಸ್ಲೋಗನ್ ಇದರೊಳಗೆ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ನ ನೀಡಿದ್ದಾರೆ. ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋದಾದರೆ, ಇಲ್ಲಿ ಯೂಸರ್ ಗೈಡ್, ಆಕ್ಸೆಸರೀಸ್ ಅಂತ ಬರೆದಿದ್ದಾರೆ. ಈ ಸೈಡ್ ನಿಮಗೆ ಯೂಸರ್ ಗೈಡ್ ಎಲ್ಲ ಕೊಟ್ಟಿದ್ದಾರೆ. ಇದು ಇಷ್ಟೊಂದು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇಲ್ಲಿ ನೋಡಿ ಮಾಡ್ಕೊಳ್ಬೋದು. ನೆಕ್ಸ್ಟು ಇದು ನಿಮಗೆ ವಾರಂಟಿ ಕಾರ್ಡ್ ಅಂದ್ಕೊಳ್ತೀನಿ. ಇಷ್ಟೊಂದು ದೊಡ್ಡ ವಾರಂಟಿ ಕಾರ್ಡ್ ಇದರೊಳಗೆ ನೀಡ್ತಿದ್ದಾರೆ. ಇದನ್ನೆಲ್ಲ ಸೈಡಿಗಿಟ್ಟು ಮೇನ್ ಇಯರ್ಫೋನ್ನ ನೋಡೋದಾದರೆ, ಒಂದು ನಿಮಿಷ, ಇದರಲ್ಲಿ ಇನ್ನೊಂದು ಆಕ್ಸೆಸರಿ ಕೊಟ್ಟಿದ್ದಾರೆ. ಇದು ನಿಮಗೆ ರೆಡ್ ಕೇಬಲ್ ಚೆನ್ನಾಗಿದೆ. ಕೇಬಲ್ ಕ್ವಾಲಿಟಿ OnePlus ಅವ್ರದ್ದು ಯಾವಾಗಲೂ ಚೆನ್ನಾಗೇ ಇರುತ್ತೆ. ಟೈಪ್ ಸಿ ಪೋರ್ಟ್ ಮತ್ತು ನಿಮಗೆ USB ಟೈಪ್ A ಕೇಬಲ್ನ ನೀಡ್ತಾ ಇದ್ದಾರೆ. ಇದನ್ನು ಸೈಡ್ಗೆ ಇಟ್ಟರೆ ನೆಕ್ಸ್ಟ್ ನಿಮಗೆ ಇದೊಂದು ಎಕ್ಸ್ಟ್ರಾ ಇಯರ್ ಟಿಪ್ಸ್ ನೀಡ್ತಾ ಇದ್ದಾರೆ. ಇದು 2 ಪೇರ್ ನೀಡ್ತಾ ಇದ್ದಾರೆ. ಒಂದು ಪೇರ್ ನಿಮಗೆ ಅದಕ್ಕೆ ಕೂಡ್ಕೊಂಡಿರುತ್ತೆ. ಇದನ್ನೆಲ್ಲ ಸೈಡ್ಗೆ ಇಡೋಣ. ಮತ್ತು ಮೇನ್ ಡಿವೈಸ್ನ ನೋಡೋದಾದರೆ, ನೋಡ್ಬೋದು ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇಯರ್ಫೋನ್ ತುಂಬ ಚೆನ್ನಾಗಿದೆ. ಬಾಕ್ಸ್ ಕೂಡ ನೋಡ್ಬೋದು, OnePlus ಇಯರ್ಫೋನ್ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಇದರ ನೆಕ್ ಬ್ಯಾಂಡ್ನ ರಬ್ಬರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಕಲ್ಲಿ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ಜಾರು ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗೆ ಹೇಳೋದಾದರೆ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಬಟನ್ಸ್ ನೀಡಿಲ್ಲ, ಪ್ಲೇನಾಗಿ ನೀಡಿದ್ದಾರೆ. ಮತ್ತು ಈ ಸೈಡ್ ನಿಮಗೆ OnePlus ಅಂತ ಒಂದು ಬ್ರ್ಯಾಂಡಿಂಗ್ ಕೂಡ ಬರೆದಿದ್ದಾರೆ. ಇಲ್ಲಿ ನಿಮಗೆ ಕ್ವಿಕ್ ಸ್ವಿಚ್ ಮತ್ತು ಕ್ವಿಕ್ ಪೇರ್ ಅಂತ ಒಂದು ಬಟನ್ ನೀಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಒಂದು LED ಲೈಟ್ ನೀಡಿದ್ದಾರೆ. ಇದು ನಿಮಗೆ ಚಾರ್ಜಿಂಗ್ ಆಗಬೇಕಾದ್ರೆ ರೆಡ್ ಕಲರ್ ಬರುತ್ತೆ, ಆಮೇಲೆ ವೈಟ್ ಕಲರ್ ಆಗುತ್ತೆ ಫುಲ್ ಚಾರ್ಜ್ ಆದಮೇಲೆ. ಇಲ್ಲಿ ನಿಮಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಟೈಪ್ ಸಿ ಪೋರ್ಟ್ ನೀಡ್ತಿದ್ದಾರೆ. ಇನ್ನು ಕೆಳಗಡೆ ಬಟನ್ಸ್ ಬಗ್ಗೆ ಹೇಳಿದ್ರೆ, ಇಲ್ಲಿ ನಿಮಗೊಂದು ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ನಿಮಗೊಂದು ಪ್ಲಸ್ ಮೈನಸ್ ವಾಲ್ಯೂಮ್ ಜಾಸ್ತಿ ಮಾಡಲಿಕ್ಕೆ ಮತ್ತು ಸಣ್ಣ ಮಾಡ್ಕೊಳ್ಳಿಕ್ಕೆ, ಮತ್ತು ಮುಂದಿನ ಹಾಡನ್ನು ಕೇಳಲಿಕ್ಕೆ ಮತ್ತು ಹಿಂದಿನ ಹಾಡು ಕೇಳಲಿಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಕಾಲ್ ಅಟೆಂಡ್ ಮಾಡಲಿಕ್ಕೆ ಮತ್ತು ಕಾಲ್ ಕಟ್ ಮಾಡಲಿಕ್ಕೆ ಮತ್ತು ಗೂಗಲ್ ಅಸಿಸ್ಟೆಂಟ್ ಬಟನ್ನ ಇದರೊಳಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಇಯರ್ಫೋನ್ ಬಗ್ಗೆ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನಿಮಗೊಂದು ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾನು ಒಂದು 2 ವಾರದಿಂದ ಯೂಸ್ ಮಾಡಿದ್ದೀನಿ. ತುಂಬಾ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ಜಾರು ಹೋಗೋದಿಲ್ಲ ಕಿವಿಗಳಿಗೆ. ತುಂಬ ಚೆನ್ನಾಗಿ ಈಸಿಯಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಯಾವುದೇ ಇರಿಟೇಟಿಂಗ್ ಕೂಡ ಆಗೋದಿಲ್ಲ ಯೂಸ್ ಮಾಡೋದ್ರಿಂದ.
ನೋಡು ಇಲ್ಲಿ ನಿಮಗೆ 2 ಮೈಕ್ ನೀಡಿದ್ದಾರೆ, ಇಲ್ಲೊಂದು ಮೈಕ್ ನೀಡಿದ್ದಾರೆ, ಇಲ್ಲೊಂದು ಮೈಕ್ ತುಂಬಾ ನಾಯ್ಸ್ ಕ್ಯಾನ್ಸಲೇಷನ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದರ ನಾಯ್ಸ್ ಕ್ಯಾನ್ಸಲೇಷನ್. ಮತ್ತು ಇದು ನಿಮಗೆ ಮ್ಯಾಗ್ನೆಟಿಕ್ ಕನೆಕ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ನೆಕ್ಕಿಗೆ ಹಾಕ್ಕೊಂಡಾಗ ತುಂಬಾ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಬೀಳೋದಿಲ್ಲ. ಮ್ಯಾಗ್ನೆಟಿಕ್ ಕನೆಕ್ಟ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಮ್ಯಾಗ್ನೆಟಿಕ್ ಕನೆಕ್ಷನ್ ತುಂಬಾ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ನಾರ್ಮಲಾಗಿ ಯಾವ ರೀತಿ ನೀಡ್ತಾರೋ ಆ ರೀತಿ ಮ್ಯಾಗ್ನೆಟಿಕ್ ಇದರೊಳಗೆ ನೀಡ್ತಿದ್ದಾರೆ. ಮತ್ತು ಈ ಮ್ಯಾಗ್ನೆಟಿಕ್ ಕನೆಕ್ಟಿಂಗ್ ಜೊತೆಗೆ ನಿಮಗೆ ಆನ್ ಆಫ್ ಬಟನ್ ಕೂಡ ನೀಡಿದ್ದಾರೆ. ಇದನ್ನು ನೀವು ಜಾಯಿಂಟ್ ಮಾಡಿದರೆ ಸಾಕು, ಇದು ನಿಮಗೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಮತ್ತು ಓಪನ್ ಮಾಡಿದರೆ ಆಟೋಮೆಟಿಕ್ಕಾಗಿ ಆನ್ ಆಗೋಗುತ್ತೆ. ಮತ್ತು ಇಲ್ಲಿ ನಿಮಗೆ 9.2 mm ಡೈನಾಮಿಕ್ ಡ್ರೈವ್ ಕೂಡ ನೀಡ್ತಿದ್ದಾರೆ. ಇದರ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಒಂದು 2 ವಾರದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರ ಬೇಸ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಬೇಸ್ ತುಂಬಾ ಇಷ್ಟ ಆಗೋದು ಇದರದ್ದು. ಸೌಂಡ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಕಿವಿ ಕಿತ್ತೋಗುತ್ತೆ ಅಷ್ಟೊಂದು ಸೌಂಡ್ ಇದೆ ನಿಮಗೆ ಇದರಲ್ಲಿ. ಮತ್ತು ಇದ್ರ ಜೊತೆ ನಿಮಗೆ ಬ್ಲೂಟೂತ್ ವರ್ಷನ್ 5.0 ನೀಡ್ತಾ ಇದ್ದಾರೆ. ಮತ್ತು ಇದು ನಿಮಗೆ 28 ಗ್ರಾಮ್ ವೇಟ್ ಹೊಂದಿದೆ. ಮತ್ತು ಕಲರ್ ಬಗ್ಗೆ ಹೇಳೋದಾದರೆ ಇದು ನಿಮಗೆ ಬ್ಲೂ, ಓಟ್, ಬ್ಲ್ಯಾಕ್, ಮಿಂಟ್ ಈ 4 ಕಲರಲ್ಲಿ ನಿಮಗೆ ಇದು ಸಿಗ್ತಾ ಇದೆ. ಮತ್ತು ಇದು ನಿಮಗೆ 10 ಮೀಟರ್ ತನಕ ವೈರ್ಲೆಸ್ ರೇಂಜ್ ಕೂಡ ಹೊಂದಿದೆ. ಮತ್ತು ಇದು ನಿಮಗೆ ಲೋ ಲ್ಯಾಟೆನ್ಸಿ ಮೋಡ್ ಕೂಡ ನೀಡ್ತಾ ಇದ್ದಾರೆ. ಇದು ನಿಮಗೆ 110 ms ತನಕ ಲೋ ಲ್ಯಾಟೆನ್ಸಿ ಮೋಡ್ ನೀಡುತ್ತೆ. ಇದು ನಿಮಗೆ ಗೇಮ್ ಆಡಲಿಕ್ಕೆ ಎಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದು ನಿಮಗೆ ವಾರ್ಪ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ನೀವು ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ಇದು ನಿಮಗೆ 10 ಗಂಟೆಗಳ ಕಾಲ ಮ್ಯೂಸಿಕ್ ಪ್ಲೇಬ್ಯಾಕ್ ನೀಡ್ತಾ ಇದೆ. ಮತ್ತು ಟೋಟಲ್ ಆಗಿ ನಿಮಗೆ 20 ಗಂಟೆ ನೀಡ್ತದೆ. ನೀವು ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ ಸಾಕು, ಇದು ನಿಮಗೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ನಿಮಗೆ 2 ದಿನ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. 20 ಗಂಟೆ ಇಡೀ ದಿನ ಯಾರು ಯೂಸ್ ಮಾಡಿದಿಲ್ಲ, ಹಾಗೆ ನಿಮಗೆ ಇದನ್ನು 2 ದಿನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ IP55 ವಾಟರ್ ಪ್ರೂಫ್ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಕೂಡ ನೀಡ್ತಾ ಇದ್ದಾರೆ. ಧೂಳು, ನೀರು ಮತ್ತು ಯಾವುದೇ ರೀತಿಯಾದ ಬೆವರು ಕಡೆಯಿಂದ ಅದು ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ಇದನ್ನು ಸ್ಪೋರ್ಟ್ಸಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಸ್ಪೋರ್ಟ್ಸ್ ಏನಾದರೂ ಮಾಡ್ತಿದ್ರೆ ಆವಾಗ ನಾವು ಮ್ಯೂಸಿಕ್ನ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಾದ ಇಯರ್ಫೋನಿಗೆ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮ್ಗೆ ಎಲ್ಲಿ ಕೊಂಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಇದು ನಿಮಗೆ Amazon, Oneplus.com ಮತ್ತು ಫ್ಲಿಪ್ಕಾರ್ಟ್ ಮತ್ತು ಆಫ್ಲೈನ್ಗಳಲ್ಲಿ ಸಿಗುತ್ತೆ. ಆಫ್ಲೈನಲ್ಲಿ ನೆಕ್ಸ್ಟ್ ಸಿಗಬಹುದು. ಇವಾಗ ತುಂಬ ದಿನ ಆಯಿತು ಇಯರ್ಫೋನ್ ಲಾಂಚ್ ಆಗಿ. ನೀವು Amazon, ಫ್ಲಿಪ್ಕಾರ್ಟ್ ಅಥವಾ ಒನ್ಪ್ಲಸ್ ವೆಬ್ಸೈಟಲ್ಲಿ ಹೋಗಿ ಇದನ್ನು ಕೊಂಡ್ಕೊಳ್ಬೋದು. ಕೊನೆಯದಾಗಿ ಇದರ ಬೆಲೆ ಬಗ್ಗೆ ಹೇಳೋದಾದರೆ ಇದು ನಿಮಗೆ 1999 ರೂಪಾಯಿಗೆ ಲಾಂಚ್ ಮಾಡಿದರೆ, ಇಷ್ಟು ಕಡಿಮೆ ಬೆಲೆಗೆ ಇಂಥ ಒಳ್ಳೆ ಫೀಚರ್ ನಿಮಗೆ ಇದ್ರಿಗೆ ಯಾವ ಇಯರ್ಫೋನ್ ಕೂಡ ನೀಡ್ತಾ ಇಲ್ಲ. ವಾರ್ಪ್ ಚಾರ್ಜ್ ಸಪೋರ್ಟ್ ಕೂಡ ಮಾಡುತ್ತೆ. ನೀವು ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು, ನೀವು 10 ಗಂಟೆ ಆರಾಮಾಗಿ ಇಡೀ ದಿನ ಕೇಳ್ಕೊಳ್ಬೋದು. ಒಂದು ದಿನಕ್ಕೆ 10 ಗಂಟೆ ತುಂಬ ಜಾಸ್ತಿನೇ ಆಯಿತು. ನಂತರ ಕ್ವಿಕ್ ಪೇರ್ ಬಗ್ಗೆ ಹೇಳೋದಾದರೆ ಈ ಬಟನ್ನ ನೀವು 2 ಬಾರಿ ಪ್ರೆಸ್ ಮಾಡಿದ್ರೆ ನೀವು ರೀಸೆಂಟಾಗಿ ಯಾವ ಡಿವೈಸಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಡಿವೈಸಿಗೆ ಇದು ಬೇಗ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ಸದ್ಯಕ್ಕೆ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇರ್ತೀರ, ಇದಕ್ಕಿಂತ ಮುಂಚೆ ನೀವು ಲ್ಯಾಪ್ಟಾಪಿಗೆ ಏನಾದರೂ ಕನೆಕ್ಟ್ ಮಾಡ್ಕೊಂಡಿದ್ರೆ ನೀವು ಈ ಬಟನ್ನ 2 ಬಾರಿ ಬೇಗ ಪ್ರೆಸ್ ಮಾಡಿದ್ರೆ ಸಾಕು, ಇದು ನಿಮಗೆ ಮೊಬೈಲಿಂದ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ನಿಮಗೆ ಮೊಬೈಲಿಗೆ ಬೇಕು ಅಂದರೆ ಇದನ್ನು 2 ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಇದು ನಿಮಗೆ ಮತ್ತೆ ಲ್ಯಾಪ್ಟಾಪಿಂದ ಮೊಬೈಲಿಗೆ ಕನೆಕ್ಟ್ ಆಗೋಗುತ್ತೆ. ಇಷ್ಟು ಈಸಿಯಾಗಿ ನೀವು 2 ಡಿವೈಸನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಇದರಿಂದ. ಇದಿಷ್ಟು OnePlus ಇಯರ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ವೀಡಿಯೋ ಆಗಿತ್ತು. ವೀಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ. ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ವೀಡಿಯೋಗಳ ಬಗ್ಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಅದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.